ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ವಿಶೇಷತೆಯನ್ನು ತಿಳ್ಕೊಳ್ಳೋಣ. ಮೊದಲಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ವಿಡಿಯೋನ ಫುಲ್ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಮೈ ಕರೆಯುವ ಚಳಿಗೆ ಬ್ರೇಕ್ ಹಾಕಿ ಬೆಚ್ಚಗಿನ ಸೂರ್ಯನ ಕಿರಣಗಳನ್ನು ಸ್ವಾಗತಿಸುವ ಸುಂದರ ಸುಗ್ಗಿ ಹಬ್ಬ ಮಕರ ಸಂಕ್ರಾಂತಿ ಹೊಸ್ತಿಲಲ್ಲಿದ್ದೇವೆ. ಸೂರ್ಯನು ದಕ್ಷಿಣದಿಂದ ಉತ್ತರ ಪಥಕ್ಕೆ ಚಲಿಸುವ ಉತ್ತರಾಯಣದ ಪುಣ್ಯಕಾಲ ಆರಂಭವಾಗುತ್ತಿದ್ದಂತೆ ದೇಶಾದ್ಯಂತ ಹಬ್ಬದ ಕಳೆ ಮನೆ ಮಾಡುತ್ತದೆ. ಕೇವಲ ಧಾರ್ಮಿಕವಾಗಿ ಮಾತ್ರ ಅಲ್ಲದೆ ರೈತ ಬಾಂಧವರ ಪಾಲಿಗೆ ಈ ಹಬ್ಬ ಹೊಸ ಬದುಕು ಮತ್ತು ಸಂತೋಷದ ಸಂಕೇತ. ಸಂಕ್ರಾಂತಿ ಎಂದರೆ ಕೇವಲ ಎಳ್ಳು ಬೆಲ್ಲ ತಿನ್ನುವುದಷ್ಟೇ ಅಲ್ಲ, ಇದು ಕತ್ತಲೆಯಿಂದ ಬೆಳಕಿನತ್ತ, ಶೀತದಿಂದ ಶಕ್ತಿಯತ್ತ ಸಾಗುವ ಸಂಕೇತ. ಸೂರ್ಯದೇವನು ಧನುರಾಶಿಯನ್ನ ಬಿಟ್ಟು ಮಕರ ರಾಶಿಗೆ ಪ್ರವೇಶಿಸುವ ಈ ದಿನ ಹೊಸ ಬೆಳೆ ಕೈಗೆ ಬಂದು ರೈತನ ಮನೆ ಧಾನ್ಯಗಳಿಂದ ತುಂಬಿರುತ್ತದೆ. ಆಕಾಶದಲ್ಲಿ ಹಾರುವ ರಂಗುರಂಗಿನ ಗಾಳಿಪಟಗಳು ನಮ್ಮ ಮನಸ್ಸಿನ ಆಸೆಗಳಿಗೆ ರೆಕ್ಕೆ ನೀಡುತ್ತದೆ. ನಮ್ಮ ನಾಡಿನ ಬಯಲು ಸೀಮೆಯಲ್ಲಿ ಈ ಹಬ್ಬವನ್ನು 3 ದಿನಗಳ ಕಾಲ ವೈಭವದಿಂದ ಆಚರಿಸ್ತಾರೆ. ಭೋಗಿ ಅಂದರೆ ಹಳೆಯದನ್ನೆಲ್ಲ ಕಳೆದು ಹೊಸ ಬೆಳೆಯನ್ನು ಪೂಜಿಸುವಂತಹ ದಿನ. ಸಂಕ್ರಾಂತಿ ಅಂದರೆ ಎಳ್ಳು ಬೆಲ್ಲ ವಿನಿಮಯ ಮಾಡಿ ಪ್ರೀತಿ ಹಂಚುವ ಮತ್ತು ಸೂರ್ಯನ ಆರಾಧನೆಯ ದಿನ ಕೂಡ ಆಗಿರುತ್ತೆ. ಕರಿ ಅಂದರೆ ನಿಮಗೆ ಗೊತ್ತಾ, ಕೃಷಿಗೆ ಆಧಾರವಾದ ಜಾನುವಾರುಗಳನ್ನು ಪೂಜಿಸಿ ಕಿಚ್ಚು ಹಾಯಿಸುವ ಸಡಗರದ ದಿನಾನೇ ಕರಿ ಅಥವಾ ಕಣುಮ ಅಂತ ಕರೀತಾರೆ. 2020ರ ಸಂಕ್ರಾಂತಿ 26ರ ಸಂಕ್ರಾಂತಿ ಯಾವಾಗ ಅಂದರೆ ಪಂಚಾಂಗದ ಪ್ರಕಾರ ಜನವರಿ 14, 2026ರಂದು ಸೂರ್ಯನು ಮಕರ ರಾಶಿಗೆ ಪಾದಾರ್ಪಣೆ ಮಾಡಲಿದ್ದಾನೆ. ಈ ದಿನದ ಪುಣ್ಯಕಾಲದ ವಿವರಗಳು ಕೂಡ ಹೀಗಿದೆ. ಅಂದರೆ ಸಂಕ್ರಾಂತಿ ಪುಣ್ಯಕಾಲ ಮಧ್ಯಾಹ್ನ 3:13ರಿಂದ ಸಾಯಂಕಾಲ 5:45ವರೆಗೆ ಇರುತ್ತೆ. ಮಹಾಪುಣ್ಯಕಾಲ ಅಂದರೆ ಮಧ್ಯಾಹ್ನ 3:13ರಿಂದ ಸಾಯಂಕಾಲ 4:58ವರೆಗೆ ಇರುತ್ತೆ. ಅಂದರೆ ಸಂಕ್ರಾಂತಿ ಹಬ್ಬದ ಮಹತ್ವ ಕೂಡ ಹೇಳ್ತೀನಿ. ಮಕರ ಸಂಕ್ರಾಂತಿ ಬಂತೆಂದರೆ ಅದು ದೇವತೆಗಳ ಹಗಲು, ಅಂದರೆ ಉತ್ತರಾಯಣದ ಆರಂಭ. ಶಾಸ್ತ್ರಗಳ ಪ್ರಕಾರ ಈ ಸಮಯ ಆಧ್ಯಾತ್ಮಿಕ ಪ್ರಗತಿಗೆ ಪರ್ವಕಾಲ. ಇದಕ್ಕೆ ಸಾಕ್ಷಿ ಎಂಬಂತೆ ಮಹಾಭಾರತದ ಭೀಷ್ಮ ಪಿತಾಮಹರು ಕೂಡ ಮೋಕ್ಷಕ್ಕಾಗಿ ಇದೇ ಉತ್ತರಾಯಣದವರೆಗೆ ಕಾಯುತ್ತಿದ್ರು. ಹಾಗಾಗಿಯೇ ಈ ದಿನ ಮಾಡುವ ಗಂಗಾ ಸ್ನಾನ ಮತ್ತು ದಾನ ಧರ್ಮಗಳು ಜನ್ಮ ಜನ್ಮಾಂತರದ ಪಾಪಗಳನ್ನು ತೊಳೆದು ಅಕ್ಷಯ ಪುಣ್ಯವನ್ನು ನೀಡುತ್ತದೆ ಎಂಬ ಬಲವಾದ ನಂಬಿಕೆ ಇದೆ. 2026ರ ಸಂಕ್ರಾಂತಿಯ ವಿಶೇಷವೇನು ಅಂದರೆ ಸೂರ್ಯ ವಿಷ್ಣು ಮಿಲನ. ಈ ಬಾರಿಯ ಸಂಕ್ರಾಂತಿ ಮತ್ತಷ್ಟು ವಿಶೇಷ ಆಗಲು ಕಾರಣ ಹಬ್ಬದ ಜೊತೆಗೆ ಬಂದಿರುವ ಶಟಿಲ ಏಕಾದಶಿ ಹೌದು. ಜನವರಿ 14ರಂದು ಸೂರ್ಯನ ಆರಾಧನೆಯ ಜೊತೆಗೆ ಶ್ರೀಹರಿ ವಿಷ್ಣುವನ್ನ ಪೂಜಿಸುವ ಸುವರ್ಣ ಅವಕಾಶ ಕೂಡ ಲಭಿಸಿದೆ. ಈ ಅಪರೂಪದ ಯೋಗದಲ್ಲಿ ದಾನ ಮಾಡುವುದು 100 ಪಟ್ಟು ಹೆಚ್ಚಿನ ಫಲ ನೀಡುತ್ತೆ. ಆದರೆ ನೆನ್ಪಿಡಿ, ಈ ದಿನ ಏಕಾದಶಿ ಇರುವುದರಿಂದ ಭಕ್ತರು ಅನ್ನ ಸೇವನೆಯನ್ನು ತಪ್ಪಿಸಿ ಉಪವಾಸವಿದ್ದು ಪೂಜೆ ಮಾಡುವುದು ಅತ್ಯಂತ ಶುಭದಾಯಕ. ಖಗೋಳ ಅಂದರೆ ಕೇವಲ ಧಾರ್ಮಿಕವಾಗಿ ಮಾತ್ರವಲ್ಲ, ಖಗೋಳ ವಿಜ್ಞಾನದ ದೃಷ್ಟಿಯಿಂದಲೂ ಈ ದಿನಕ್ಕೆ ಹೆಚ್ಚಿನ ತೂಕ ಇದೆ. ಸೂರ್ಯನು ಮಕರ ರಾಶಿಗೆ ಮರಳುತ್ತಿದ್ದಂತೆ ಭೂಮಿಯ ಮೇಲೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ. ದೇವತೆಗಳು ತಮ್ಮ ನಿದ್ರೆಯಿಂದ ಎಚ್ಚರಗೊಂಡು ಭೂಮಿಯನ್ನು ಸಮೃದ್ಧಿಯಿಂದ ಹರಸುವ ಈ ಕಾಲದಲ್ಲಿ ಉತ್ತಮ ಆರೋಗ್ಯ ಮತ್ತು ಸಂಪತ್ತಿಗಾಗಿ ಸೂರ್ಯದೇವನಿಗೆ ಧನ್ಯವಾದ ಅರ್ಪಿಸುವುದು ನಮ್ಮ ಸಂಪ್ರದಾಯ.